ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವೀಣಾತ್ ಮರಾಮ್. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ಸಪ್ತಮಿ, ರೇವತಿ ನಕ್ಷತ್ರ, ದಿನಾಂಕ 25/1/2026 ಭಾನುವಾರ. ಮುಖ್ಯಾಂಶಗಳು. ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ರಾಮಕೃಷ್ಣರಾವ್ ಹೇಳಿಕೆ. ಸುದ್ದಿಯ ವಿವರ. ಕಂದಾಯ ಭೂಮಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ ಮಾತ್ರಕ್ಕೆ ಅದರ ಉದ್ಘೋಷಣೆ ಕಂದಾಯ ಇಲಾಖೆಯಿಂದಲೇ ಆಗಬೇಕು, ಹೊರತಾಗಿ ಅರಣ್ಯ ಇಲಾಖೆ ಮಾಡಿರುವುದು ಅವೈಜ್ಞಾನಿಕ ಎಂದು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಅಂಬ್ಲೂರು ರಾಮಕೃಷ್ಣರಾವ್ ಹೇಳಿದರು. ಪತ್ರಿಕಾ ಹೇಳಿಕೆ ನೀಡಿ, ನಿಯಮದ ಪ್ರಕಾರ ಜಿಲ್ಲಾಧಿಕಾರಿಗಳೇ ಈ ಉದ್ಘೋಷಣೆ ಮಾಡಬೇಕಿದ್ದು, ಅರಣ್ಯ ಇಲಾಖೆ ಮಾಡುತ್ತಿರುವುದು ಸರಿಯಾದ ಕ್ರಮವಲ್ಲ. ಸೆಕ್ಷನ್ 17 ಉದ್ಘೋಷಣೆ ನಂತರವೇ ಆ ಆಸ್ತಿ ಅರಣ್ಯ ಇಲಾಖೆಗೆ ಹಕ್ಕುಗಳು ಬರಬಹುದೇ ಹೊರತಾಗಿ ಅಲ್ಲಿಯವರೆಗೆ ಕಂದಾಯ ಇಲಾಖೆಯ ಆಸ್ತಿಯೇ ಆಗಿರುತ್ತದೆ. ಅರಣ್ಯ ಇಲಾಖೆ ತಮ್ಮ ಆಸ್ತಿ ಎಂಬಂತೆ ಹಕ್ಕು ಸಾಧಿಸಲು ಹೊರಟಿರುವುದು ಹಕ್ಕುಗಳ ಉಲ್ಲಂಘನೆಯಾಗಿದೆ. ಇದನ್ನು ಸರಕಾರದ ಮಟ್ಟದಲ್ಲಿ ಪ್ರಶ್ನೆ ಮಾಡುವ ಅವಶ್ಯಕತೆ ಇದೆ. ಈ ಉದ್ಘೋಷಣೆಯನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಶ್ರೀ ಶಾರದಾ ಮಹಾರಥೋತ್ಸವ ಫೆಬ್ರವರಿ 4 ಬುಧವಾರ ನೆರವೇರಲಿದೆ. ಮಹಾರಥೋತ್ಸವದ ಅಂಗವಾಗಿ ಶೃಂಗೇರಿ ಶ್ರೀ ಶಾರದಾ ಪೀಠದಲ್ಲಿ ಹಲವಾರು ಧಾರ್ಮಿಕ ಆಚರಣೆಗಳು ನೆರವೇರಲಿದೆ. ಜನವರಿ 31 ಶನಿವಾರ ಮಹಾರಥೋತ್ಸವದ ಅಂಗವಾಗಿ ಶ್ರೀ ಶಕ್ತಿ ಗಣಪತಿ ಸನ್ನಿಧಿಯಲ್ಲಿ ಪೂಜೆ ಹಾಗೂ ಪ್ರಾರ್ಥನೆ ನಡೆಯಲಿದೆ. ಫೆಬ್ರವರಿ 1 ಭಾನುವಾರ ಧ್ವಜಾರೋಹಣ, ಮಂತ್ರಜಪ ಮತ್ತು ವೇದ ಪಾರಾಯಣಗಳ ಪ್ರಾರಂಭ. ಸಹಸ್ರ ಮೋದಕ ಗಣಪತಿ ಹೋಮ, ಯಾಗಶಾಲಾ ಪ್ರವೇಶ, ಯತಿವರ್ಯರಿಂದ ಶತಚಂಡೀ ಮಹಾಯಾಗದ ಸಂಕಲ್ಪ, ಋತ್ವಿಜರಿಂದ ಚಂಡೀ ಪಾರಾಯಣೆ ನಡೆಯಲಿದೆ. ಫೆಬ್ರವರಿ 2 ಸೋಮವಾರ ಚಂಡೀ ಪಾರಾಯಣೆ, ಕ್ಷೇತ್ರಪಾಲಕ ಬ್ರಹ್ಮ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಮತ್ತು ಮಂಗಳಾರತಿ, ಬ್ರಹ್ಮ ಸಂತರ್ಪಣೆ, ಸಂಜೆ ಶಾರದಾಂಬೆಯ ಬೀದಿ ಉತ್ಸವ ಜರುಗಲಿದೆ. ಫೆಬ್ರವರಿ 3 ಮಂಗಳವಾರ ಚಂಡೀ ಪಾರಾಯಣೆ, ಬೆಳಿಗ್ಗೆ ಈಶ್ವರಗಿರಿಯ ಶ್ರೀ ಮಲಹಾನಿಕರೇಶ್ವರ ದೇವಸ್ಥಾನದಿಂದ ಶ್ರೀ ಭವಾನಿ ಅಮ್ಮನವರು ಶ್ರೀ ಶಾರದೆಯ ಸನ್ನಿಧಿಗೆ ಉತ್ಸವದಲ್ಲಿ ಚಿತ್ತೈಸುವುದು ಹಾಗೂ ಮಧ್ಯಾಹ್ನ 12 ಗಂಟೆಗೆ ಜಗದ್ಗುರುಗಳಿಂದ ಶ್ರೀ ಶಾರದಾಂಬೆಗೆ ವಿಶೇಷ ಪೂಜೆ, ಮಹಾಮಂಗಳಾರತಿ, ಸುವಾಸಿನಿ ಪೂಜೆ, ಸಂತರ್ಪಣೆ ಹಾಗೂ ಸಂಜೆ ಶ್ರೀ ಜಗನ್ಮಾತೆಯ ಬೀದಿ ಉತ್ಸವ ನಡೆಯಲಿದೆ. ಫೆಬ್ರವರಿ 4 ಬುಧವಾರ ಚಂಡೀ ಪಾರಾಯಣೆ, ಬೆಳಗ್ಗೆ 10 ಗಂಟೆಗೆ ಶಾರದಮ್ಮನವರ ಸನ್ನಿಧಿಯಲ್ಲಿ ಮಹಾನೀರಾಜನ, ಪ್ರಾರ್ಥನೆ, ಜಗದ್ಗುರುಗಳ ಉಪಸ್ಥಿತಿಯಲ್ಲಿ ರಥಾರೋಹಣ, ಬಳಿಕ ಮಧ್ಯಾಹ್ನ 11 ಗಂಟೆಯಿಂದ ವೇದಘೋಷ ಮತ್ತು ಮಂಗಳವಾದ್ಯ ಘೋಷದೊಂದಿಗೆ ಶ್ರೀ ಶಾರದಾಂಬಾ ಮಹಾರಥೋತ್ಸವ ನೆರವೇರಲಿದೆ. ಫೆಬ್ರವರಿ 5 ಗುರುವಾರ ಜಗದ್ಗುರುಗಳ ಉಪಸ್ಥಿತಿಯಲ್ಲಿ ಶತಚಂಡೀ ಮಹಾಯಾಗದ ಪೂರ್ಣಾಹುತಿ, ಓಕುಳಿ ಉತ್ಸವ, ಸಂಜೆ ತೆಪ್ಪೋತ್ಸವದ ಬಳಿಕ ಬೀದಿ ಉತ್ಸವ ಹಾಗೂ ಧ್ವಜಾರೋಹಣ ನಡೆಯಲಿದ್ದು, ಫೆಬ್ರವರಿ 6 ಶುಕ್ರವಾರ ಮಹಾ ಸಂಪ್ರೋಕ್ಷಣೆ ನೆರವೇರಲಿದೆ. ಇಂದಿನ ಕಾರ್ಯಕ್ರಮ: ಹಿಂದೂ ಸಮಾಜೋತ್ಸವ, ಸಾನ್ನಿಧ್ಯ ಹರಿಹರಪುರ ಮಠಾಧೀಶ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ, ದಿಕ್ಸೂಚಿ ಭಾಷಣ ಹಾಸನದ ಮಹಿಪಾಲ್, ಅಧ್ಯಕ್ಷತೆ ಆಯೋಜನಾ ಸಮಿತಿ ಅಧ್ಯಕ್ಷ ಚೋಳರಮನೆ ಪ್ರದೀಪ್, ಉಪಸ್ಥಿತಿ ಕೆ ಶ್ರೀಕಾಂತ್, ನಾಗೇಶ್ ಕಾಮತ್, ನಂದಕುಮಾರ್, ಸುಮಂಗಲಿ ಆನಂದಸ್ವಾಮಿ, ಅನಿರುದ್ಧ. ಸ್ಥಳ ಕಾವಡಿ ಗೋಪಾಲರವರ ಗದ್ದೆ. ಸಮಯ ಮಧ್ಯಾಹ್ನ 2:30. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.